ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ. ನಾನು ನಿಮ್ಮ ಗೆಳತಿ ವೀಣಾ. ಬನ್ನಿ ವೀಣಾ ಜೊತೆ ಪಯಣ ಟ್ರಾವೆಲಿಂಗ್ ವ್ಲಾಗನ್ನು ನೋಡ್ತಾ ಹೋಗೋಣ. ಇದು ಚಿಕ್ಕಮಗಳೂರು ಟ್ರಿಪ್ನ ಮುಂದಿನ ಭಾಗವಾಗಿದೆ. ಹಿಂದಿನ ವ್ಲಾಗ್ನಲ್ಲಿ ನೀವು ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಇವುಗಳ ಸೊಬಗನ್ನು, ಆ ಹಿಮಚ್ಛಾದಿತವಾದಂತಹ ಆ ಪರ್ವತಗಳ ಸೊಬಗನ್ನು ನೀವು ಸವಿದಿದ್ರಿ. ಈ ದಿನ ಮುಂದುವರೆದು ಆ ಚಂದ್ರದ್ರೋಣ ಪರ್ವತದಲ್ಲಿ ಮುಂದಿನ ಭಾಗವಾದಂತಹ ಬಾಬಾ ಬುಡನ್ಗಿರಿಯನ್ನು ನೋಡುವಂತಹ ಸಮಯ ಈಗ ಆಗಿದೆ. ಬನ್ನಿ ಈಗ ಬಾಬಾ ಬುಡನ್ಗಿರಿಗೆ ಹೋಗೋಣ. ಭಾರತದ ಪಶ್ಚಿಮ ಘಟ್ಟಗಳ ದತ್ತಗಿರಿ ಬೆಟ್ಟದ ಸಾಲು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವಂತಹ ಒಂದು ಬೆಟ್ಟ. ಈ ಶಿಖರಗಳು ಸ್ವಾಭಾವಿಕವಾಗಿ ಅರ್ಧಚಂದ್ರನ ಆಕಾರವನ್ನ ಹೋಲೋದ್ರಿಂದ ಚಂದ್ರದ್ರೋಣ ಪರ್ವತ ಶ್ರೇಣಿ ಅನ್ನುವಂಥ ಹೆಸರು ಇದಕ್ಕೆ ಬಂದಿದೆ. ಚಿಕ್ಕಮಗಳೂರು ಪಟ್ಟಣದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ ಬಾಬಾ ಬುಡನ್ಗಿರಿ. ನೋಡಿ, ನಾವು ಸಾಕ್ತಾ ಇರುವಂತಹ ದಾರಿ ಎಷ್ಟು ಸುಂದರವಾಗಿದೆ. ನನಗೆ ವಿಶೇಷವಾಗಿ ಕಂಡಿದ್ದು ಅಂತ ಹೇಳಿದ್ರೆ, ಮೋಡಗಳೆಲ್ಲ ತುಂಬ ಕೆಳಗಡೆ ಇದ್ದಾವೆ ಅನ್ನುವಂತಹ ಫೀಲಿಂಗ್ ಕೊಡ್ತಿತ್ತು. ಬಾಬಾ ಬುಡನ್ಗಿರಿಗೆ ಹೋಗೋ ದಾರಿಯಲ್ಲಂತೂ ಎಷ್ಟು ನೋಡಿದ್ರೂ ಅಷ್ಟು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಜರಿಗಳು ಹರಿತಾ ಇದ್ವು. ತುಂಬ ಸುಂದರವಾದಂತಹ ದಾರಿ ಅದು ಕ್ರಮಿಸೋದಕ್ಕೋಸ್ಕರ ತುಂಬ ಒಳ್ಳೆಯ ಅನುಭವವನ್ನು ಕೊಡುತ್ತೆ. ಆ ಹಸಿರು ಸಿರಿಯಲ್ಲಿ ಮನಸ್ಸು ಖಂಡಿತವಾಗ್ಲೂ ಮರೆತು ಹೋಗುತ್ತೆ. ಅಷ್ಟು ವಿವಿಧ ರೀತಿಯ ಮರಗಳು, ಎಲ್ಲಿ ನೋಡಿದ್ರೂ ಹಸಿರು. ಕುವೆಂಪು ಅವರ ಒಂದು ಕವನ ಇದೆಯಲ್ಲ, ವಿವಿಧ ರೀತಿಯ ಹಸಿರುಗಳನ್ನು ಹೇಳ್ತಾರೆ ಅವರು. ಆ ಎಲ್ಲ ರೀತಿಯ ಹಸಿರುಗಳನ್ನು ಕೂಡ ನಮಗಿಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಪುಟ್ಟ ಪುಟ್ಟ ಜಲಪಾತಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ನಮ್ಗೆ ಸಮಯಾವಕಾಶ ಇದ್ದರೆ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಆಟವನ್ನಾಡಿ ಫೋಟೋಗಳು ಕೂಡ ತಗೋಬೋದು. ಅಷ್ಟು ಸುಂದರವಾದಂತಹ ಒಂದು ಪ್ರಯಾಣ ಅದಾಗಿರುತ್ತೆ, ಆ ರಸ್ತೆಯ ಪ್ರಯಾಣ. ಖಂಡಿತವಾಗ್ಲೂ ನಾನು ಇದನ್ನು ಪದೇ ಪದೇ ಮೆಲ್ಕ್ ಹಾಕ್ತೀನಿ. ಅಷ್ಟು ಸುಂದರವಾದಂತಹ ಜರ್ನಿ ಅದಾಗಿತ್ತು. ನೀವು ಕೂಡ ಬನ್ನಿ ಈಗ ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ಹೋಗೋಣ. ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಮುಬಾರಕ್ ಅಡ್ವೆಂಚರ್ ಪಾರ್ಕ್ ಸಿಕ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಒಮ್ಮೆ ಒಳ ಹೊಕ್ಕು ನೋಡೋಣ, ಏನೇನು ಅಡ್ವೆಂಚರ್ ಗೇಮ್ಗಳಿದ್ದಾವೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ಆ ಪ್ರಕೃತಿ ನಡುವೆ ಇದು ತುಂಬ ಚೆನ್ನಾಗಿ ಹೊಂದ್ಕೊಂಬಿಟ್ಟಿತ್ತು. ತುಂಬ ಚೆನ್ನಾಗಿ ಅಲ್ಲಿ ಆರ್ಕಿಟೆಕ್ಚರ್ ಎಲ್ಲ ತುಂಬ ಚೆನ್ನಾಗಿತ್ತು, ವ್ಯವಸ್ಥೆಗಳು ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿ ವರ್ಷ ನಾನು ಜಿಪ್ಲೈನನ್ನು ಮಾಡ್ತೀನಿ ಅಂತ ಹೇಳಿದ್ಲು. ಓಕೆ ಮಾಡಲಿ ಅಂತ ನಾವು ಕೂಡ ಆಯ್ತಮ್ಮ ಅಂತ ಹೇಳಿದ್ವಿ. ಬಹುಶಃ 300 ರುಪೀಸ್ ಇತ್ತು ಅನಿಸುತ್ತೆ ಜಿಪ್ಲೈನ್ಗೆ. ನಾನು ಹೋಗಿ ಬಂದಿದ್ದಕ್ಕೂ ವಿಡಿಯೋ ಮಾಡ್ತಿರೋದಕ್ಕೂ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ನೋಡಿ ₹300 ಇರೋದು. 300 ರುಪೀಸ್ ಇತ್ತು. ಓಕೆ, ಎಲ್ಲನೂ ಹೋದ್ವಿ, ಅಲ್ಲಿ ನೋಡಿದ್ವಿ ಜಿಪ್ಲೈನ್ ಎಲ್ಲ ತುಂಬ ಏನಂತ ಲಾಂಗ್ ಏನಿರಲಿಲ್ಲ. ಹಾಗಾಗಿ ಹೋಗಿ ಬರಲಿ ಅಂದ್ಕೊಂಡ್ವಿ. ಆದರೆ ಆ ಜಿಪ್ಲೈನ್ ಹಾಕಿದ್ದಾರೆ ನೋಡಿ, ಆ ಪ್ಲೇಸ್ ಅಂತೂ ಎಷ್ಟು ಅಮೇಝಿಂಗ್ ಆಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಒಂದು ಸಣ್ಣ ಜಲಪಾತ ಹರಿತಿತ್ತು, ಹಸಿರೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಓಕೆ, ಮಗು ಒಂದು ಅಡ್ವೆಂಚರ್ ಮಾಡಲಿ ಅಂತ ಹೇಳಿ ಅವಳೇ ಆಸೆ ಪಟ್ಟಿದ್ದು, ನಾವೇನು ಒತ್ತಾಯ ಮಾಡಲಿಲ್ಲ. ಎಲ್ಲ ಹಾಕ್ಕೊಂಡು ಪಾಪ ಎಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡಿ ಕರ್ಕೊಂಡು ಹೋಗಿ ಜಿಪ್ಲೈನಿಗೆ ಬಿಡಬೇಕು ಅಂದಾಗ ಹೆದರ್ಕೊಂಡ್ಬಿಟ್ಟು, ಇಲ್ಲಮ್ಮ ನಾನು ಆಗಲ್ಲ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿ ವಾಪಸ್ ಬಂದ್ಬಿಟ್ಲು. ಪಾಪ ಅಲ್ಲಿ ಹುಡುಗರು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಆಯಿತು ಬಿಡಿ, ಆಗಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಎಲ್ಲ ರಿಮೂವ್ ಮಾಡಿ ಕಳಿಸ್ಕೊಟ್ರು. ನಾನು ಹೇಳಿದೆ, ಏನೋ ಚಾರ್ಜಸ್ ಇದ್ದರೆ ತೊಗೊಳ್ಳಿ, ಅಷ್ಟೆಲ್ಲ ನೀವು ಪ್ರಿಪ್ರೇಷನ್ ಮಾಡಿದ್ದಕ್ಕೆ ಅಂತ ಹೇಳಿ. ಆದರೆ ಅವ್ರೇನು ಬೇಡ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಟ್ರು. ನೋಡಿ, ಆ ರೀತಿಯಲ್ಲಿ ಅಲ್ಲಿ ಜಿಪ್ಲೈನ್ ಹೋಗೋ ದಾರಿನಲ್ಲಿ ಆ ರೀತಿಯಲ್ಲಿ ಸಣ್ಣ ಫಾಲ್ಸ್ ರೀತಿದೆ. ಅದೇ ಜಿಪ್ಲೈನು ಹೋಗಬೇಕಾಗಿದ್ದು, ಆದರೆ ಅಮ್ಮು ಹೋಗಲಿಲ್ಲ. ಇಲ್ಲಿ ಬೇರೆ ಬೇರೆ ಅಡ್ವೆಂಚರ್ಗಳಿಗೆಲ್ಲನೂ ಕೂಡ ಅವಕಾಶ ಇತ್ತು. ಆ ರೀತಿ ಅಡ್ವೆಂಚರ್ ಮಾಡೋವಂಥವ್ರಿಗೆ ಅಲ್ಲಿ ಒಳ್ಳೆ ಸುವರ್ಣಾವಕಾಶ. ಕಡಿಮೆ ರೇಟ್ನಲ್ಲಿ ನೀವು ಏನು ಅಡ್ವೆಂಚರ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನು ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗುತ್ತೆ. ನೋಡಿ, ಮೋಡಗಳೆಲ್ಲನೂ ಗಾಳಿಗೆ ತೇಲ್ಕೊಂಡು ಹೋಗ್ತಾ ಇದ್ವು. ನಿಜಕ್ಕೂ ಕೂಡ ಎಷ್ಟು ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ರಿಯಲಿ ನೋಡೋದಕ್ಕಂತೂ ತುಂಬ ಸುಂದರವಾಗಿತ್ತು. ಸ್ವರ್ಗದಲ್ಲೇ ಇದ್ದೀವಿ ಅನ್ನುವಂತಹ ಒಂದು ಭಾವನೆಯನ್ನು ನಮಗೆ ಕೊಡ್ತಾ ಇತ್ತು. ದಾರಿಯಲ್ಲಿ ಹೀಗೆ ನಾವು ಹಸಿರನ್ನ, ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಹೋಗ್ತಿರ್ಬೇಕಾದ್ರೆ ಒಂದು ಅದ್ಭುತ ಎದುರಾಗುತ್ತೆ. ಆ ಅದ್ಭುತವೇ ಹೊನ್ನಮನ ಹಳ್ಳ ಜಲಪಾತ. ನೋಡಿ ಎಷ್ಟು ಸುಂದರವಾಗಿ
ಪ್ರವಹಿಸ್ತಾ ಇದೆ ಅಂತ ಹೇಳಿ. ತುಂಬ ಸುಂದರವಾಗಿರುವಂತಹ ಜಲಪಾತ. ಧಾರ್ಮಿಕವಾಗಿಯೂ ಸಹ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾರಿಗಾದರೂ ನೀರಿಗೆ ಸಂಬಂಧಿಸಿದಂತಹ ಕಷ್ಟಗಳಿದ್ದಲ್ಲಿ ಈ ದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದಲ್ಲಿ ಅವರ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಅಲ್ಲದೆ ದತ್ತ ಜಯಂತಿಗೆ ಬರುವಂತಹ ಗುರು ದತ್ತಾತ್ರೇಯರ ಭಕ್ತರು ದತ್ತಮಾಲೆಯನ್ನು ಧರಿಸೋದು ಈ ಸ್ಥಳದಲ್ಲೇ, ಹಾಗೂ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ದತ್ತಮಾಲೆಯನ್ನು ವಿಸರ್ಜನೆ ಮಾಡೋದು ಕೂಡ ಇದೇ ಸ್ಥಳದಲ್ಲೇನೆ. ಅಲ್ಲದೆ ಗಾಳಿಕೆರೆಗೆ ಗಂಗಾ ಸ್ನಾನಕ್ಕೆ ಅಂತ ಬರುವಂತಹ ಭಕ್ತರು ಮೊದಲಿಗೆ ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ನಂತರ ಗಾಳಿಕೆರೆಗೆ ಹೋಗಿ ಅಲ್ಲಿ ಗಂಗಾ ಸ್ನಾನವನ್ನು ಮಾಡಿ ಕಳಸವನ್ನು ತಗೊಂಬಂದು ಈ ದೇವಾಲಯಕ್ಕೆ ತಂದು ಆ ನಂತರ ಅವರಲ್ಲಿಂದ ತಮ್ಮ ಊರುಗಳಿಗೆ ಹೋಗುವಂತಹ ಪದ್ಧತಿ ಇದೆಯಂತೆ. ಹಾಗಾಗಿ ಬಾಬಾ ಬುಡನ್ಗಿರಿಗೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ಈ ಹೊನ್ನಮ್ಮನ ಹಳ್ಳ ಜಲಪಾತ ನೋಡೋದಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ನಾವು ಹೋಗಿದ್ದ ಸೀಸನ್ನು ಕೂಡ ಹಾಗೇನೆ ತುಂಬ ನೀರಿದ್ದಿದ್ದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಕ್ಕದ ಗೋಡೆಗಳಿದ್ದು ಜಲಪಾತದ ಪಕ್ಕದಲ್ಲಿರುವಂತಹ ಗೋಡೆಗಳಿಂದಲೂ ಸಹ ಈ ರೀತಿಯಲ್ಲಿ ನೀರು ಪ್ರವಹಿಸ್ತಾ ಇತ್ತು. ಇದು ನೀರು ಬರ್ತಾ ಇರೋಂತಹ ಜಾಗ. ಅಲ್ಲಿಂದ ನೀರು ಬಂದು ನಂತರ ಜಲಪಾತವಾಗಿ ಕೆಳಗಡೆಗೆ ಹರಿಯುತ್ತೆ. ಅಲ್ಲಿ ಮೆಟ್ಟಿಲುಗಳನ್ನು ಬಹುಶಃ ಇದು ಮಾನವ ನಿರ್ಮಿತ ಮೆಟ್ಟಿಲುಗಳು, ಅವುಗಳನ್ನ ಮಾಡಿ ಜಲಪಾತ ತುಂಬ ಚೆನ್ನಾಗಿ ಹರಿದು ಹೋಗೋ ರೀತಿಯಲ್ಲಿ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು ಈ ಜಲಪಾತವನ್ನು ನೋಡಿ. ಅನೇಕ ಜಲಪಾತಗಳು, ಸಣ್ಣ ಸಣ್ಣ ಜರಿಗಳು, ಇವೆಲ್ಲವೂ ಕೂಡ ಎಷ್ಟು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅದನ್ನು ಅನುಭವಿಸಿದವ್ರಿಗಷ್ಟೇ ಅದು ಅರ್ಥವಾಗುತ್ತೆ. ಈ ವಿಡಿಯೋ ಮೂಲಕ ನನ್ನ ಎಲ್ಲ ಸ್ನೇಹ ಬಳಗದ ಸದಸ್ಯರು ಕೂಡ ಈ ಸೌಂದರ್ಯವನ್ನು ಮನಸ್ಸು ತುಂಬಿಕೊಳ್ಳಿ ಅನ್ನುವಂತಹ ಉದ್ದೇಶ ನಂದಾಗಿದೆ. ನೀವೆಲ್ಲರೂ ಕೂಡ ಇದನ್ನು ನೋಡಿ ಇಷ್ಟಪಡ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ನಾನು ನೋಡುವಂತಹ ಸೌಂದರ್ಯವನ್ನು ನನ್ನ ಸ್ನೇಹ ಬಳಗವೂ ಕೂಡ ನೋಡಬೇಕು ಅಂತ ಹೇಳಿ ಬಯಸಿ ಮಾಡಿರುವಂತಹ ಈ ವಿಡಿಯೋಗೆ ನಿಮ್ಮ ಸಹಕಾರ ಬೆಂಬಲ ಇರಲಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋಗೆ ಮರೆಯದೆ ಒಂದು ಲೈಕನ್ನು ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಗವನ್ನು ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತು ನಿಮ್ಮ ಯಾರು ಪ್ರಕೃತಿ ಲವರ್ಸ್ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವೆಲ್ಲರೂ ಕೂಡ ಒಮ್ಮೆ ಆ ಸ್ಥಳಕ್ಕೆ ಹೋಗಿ ಬನ್ನಿ, ಭೇಟಿ ಕೊಡಿ. ಆ ಮೂಲಕ ನಿಮ್ಮ ಗೆಳತಿಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ಪ್ರಯಾಣ ಮಾಡ್ತಾ ಮಾಡ್ತಾ ದತ್ತಾತ್ರೇಯರು ನೆಲೆಸಿರುವಂತಹ ದತ್ತಪೀಠಕ್ಕೆ ಬಂದೇ ಬಿಟ್ವಿ. ಬಾಬಾ ಬುಡನ್ಗಿರಿಗೆ ಬಂದ್ವಿ. ಹಿಂದೂ ಮುಸ್ಲಿಂ ಸಂಸ್ಕೃತಿಗಳ ಸಂಗಮವಾಗಿ ಇಲ್ಲಿ ದತ್ತಪೀಠ ಇರೋದನ್ನು ನಾವು ನೋಡಬಹುದು. ಸೂಫಿ ಸಂತ ಬಾಬಾ ಬುಡನ್ ಅವರ ಹೆಸರಿನಿಂದ ಈ ಪರ್ವತವನ್ನು ಗುರುತಿಸಲಾಗುತ್ತೆ. ಬಾಬಾ ಬುಡನ್ ಅವರು ಕಾಫಿ ಬೀಜಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ಪರ್ವತದಲ್ಲಿ ಬೆಳೆಸಿದ್ರು ಅಂತ ಹೇಳಲಾಗುತ್ತೆ. ಇದು ಸಮುದ್ರ ಮಟ್ಟದಿಂದ 1895 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಇದು ಬಾಬಾ ಬುಡನ್ ಗಿರಿಯಲ್ಲಿರುವಂತಹ ದತ್ತಪೀಠಕ್ಕೆ ಹೋಗುವಂತಹ ಮಾರ್ಗ. ಅದು ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ಹೋಗುವಂತಹ ಮಾರ್ಗವನ್ನು ಮಾತ್ರ ಖಚಿತವಾಗಿ ನಾನು ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ ಒಂದು ಗುಹೆಯೊಳಗಡೆ ದತ್ತಾತ್ರೇಯರು ಧ್ಯಾನ ಮಾಡ್ತಿದ್ರು, ತಪಸ್ ಮಾಡ್ತಿದ್ರು ಅಂತ ಹೇಳುವಂತಹ ಒಂದು ಸ್ಥಳ ಇದೆ. ಅಲ್ಲದೆ ಬಾಬಾ ಬುಡನ್ ಅವರ ಒಂದು ಸಮಾಧಿ ಕೂಡ ಅಲ್ಲಿ ಇದೆ. ಹಾಗಾಗಿ ಇದು ಹಿಂದೂ ಮತ್ತು ಮುಸ್ಲಿಮರಿಬ್ಬರಿಗೂ ಕೂಡ ತುಂಬ ಪವಿತ್ರವಾದಂತಹ ಸ್ಥಳ ಅಂತ ಹೇಳಿ ನಂಬಿಕೆ, ಧಾರ್ಮಿಕವಾದಂತಹ ನಂಬಿಕೆ ಇಲ್ಲಿದೆ. ಈಗ ನಿಮ್ಮ ಮುಂಭಾಗದಲ್ಲಿ ಕಾಣಿಸ್ತಾ ಇದೆಯಲ್ವಾ ಬೆಟ್ಟ, ಹಸಿರು ಬೆಟ್ಟ, ಅಲ್ಲಿ ಒಂದು ದಾರಿ ಕಾಣಿಸ್ತಿದೆಯಲ್ಲ, ಆ ದಾರಿ ಮೂಲಕ ಹೋದರೆ ಅಲ್ಲಿ ಮಾಣಿಕ್ಯಧಾರ ಜಲಪಾತ ಸಿಗುತ್ತಂತೆ. ಆದರೆ ನಾವು ಕಾರಣಾಂತರಗಳಿಂದ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ರಸ್ತೆ ತುಂಬ ಖರಾಬಾಗಿತ್ತು, ಹಾಗಾಗಿ ನಾವು ಹೋಗಲಿಲ್ಲ. ನೋಡಿ, ಈ ರೀತಿಯಲ್ಲಿರುತ್ತೆ ಮಾಣಿಕ್ಯಧಾರ. ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಇದು ಗಾಳಿಕೆರೆ ಅಂತ ಹೇಳಿ, ಇಲ್ಲೂ ಕೂಡ ಒಂದು ಧಾರ್ಮಿಕವಾದ ನಂಬಿಕೆಯಿಂದ ಹೃದಯದ ಆಕಾರದಲ್ಲಿದ್ದಂತೆ ಆ ಕೆರೆ, ಅಲ್ಲೂ ಕೂಡ ಹೋಗಿ ಭೇಟಿಯನ್ನು ಕೊಡಬಹುದು. ಆದರೆ ಅಲ್ಲಿ ಏನು ಟಾಟಾ ಸುಮೋ ವೆಹಿಕಲ್ಸ್ ಏನಿದೆ ಓಡಿಸ್ತಾರೆ, ಅವರ ಒಂದು ಸ್ಟ್ರೈಕ್ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಅಲ್ಲಷ್ಟು ನೋಡಿಕೊಂಡು ನಾವು ಹೊರಟು ಬಂದ್ವಿ.
ನಾವೀಗ ಬಂದಿರುವಂತಹದ್ದು ಹಿರೇಕೊಳ್ಳೆ ಡ್ಯಾಮ್ ಅನ್ನುವಂತಹ ಒಂದು ಲೇಕ್ಗೆ. ತುಂಬ ಚೆನ್ನಾಗಿತ್ತು, ವಿಶಾಲವಾದಂತಹ ಲೇಕ್ ಇದಾಗಿದೆ. ಸುತ್ತಲೂ ಬೆಟ್ಟಗಳಿಂದ ಕೂಡಿರುವಂತಹ ಈ ಒಂದು ಲೇಕ್ಗೆ ಆ ಬೆಟ್ಟದ ಮೇಲಿಂದ ಹರಿದು ಬರುವಂತಹ ನೀರೆಲ್ಲವೂ ಸೇರಿ ತುಂಬ ಹೆಚ್ಚು ನೀರಿನ ಸಂಗ್ರಹವನ್ನು ಇಲ್ಲಿ ಕಾಣಬಹುದು. ಈ ರೀತಿಯಲ್ಲಿ ಒಂದು ನಿರ್ಮಾಣ ಇತ್ತು. ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇತ್ತು, ಆದರೆ ಅದು ಶಿಥಿಲವಾಗಿರೋದ್ರಿಂದ ಅದನ್ನು ಕ್ಲೋಸ್ ಮಾಡಿದ್ರು. ಹಾಗಾಗಿ ದೂರದಿಂದಾನೇ ನೋಡಿಕೊಂಡು ಸಂತೋಷ ಪಟ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಪ್ರಕೃತಿದತ್ತವಾದಂತಹ ಈ ಸುಂದರ ನಿಸರ್ಗದ ಸ್ಥಳಗಳನ್ನೆಲ್ಲ ನೋಡಿ ಅಲ್ಲಿ ನೆನಪಿಗೋಸ್ಕರ ಕೆಲವೊಂದು ಫೋಟೋಗಳನ್ನು ವಿಡಿಯೋವನ್ನೆಲ್ಲ ಮಾಡ್ಕೊಂಡ ನಂತರ ಮಾನವ ನಿರ್ಮಿತವಾದಂತಹ ಅದ್ಭುತವಾದ ಸ್ಥಳವೊಂದಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತಾಗಿರಬಹುದು ಇದು ಯಾವ ಸ್ಥಳ ಅಂತ ಹೇಳಿ. ನಾವು ಏನು ಚಿಕ್ಕಮಗಳೂರನ್ನು ನೋಡಿಕೊಂಡು ಹಾಸನ ಮಾರ್ಗವಾಗಿ ಬರ್ತಾ ಇರಬೇಕಾದ್ರೆ ನಮಗೆ ಮಾನವ ನಿರ್ಮಿತವಾದಂತಹ ಒಂದು ಅದ್ಭುತವಾದಂತಹ ಶಿಲ್ಪ ಕಲಾಕೃತಿಗಳಿಂದ ಕೂಡಿರುವಂತಹ ಸ್ಥಳ ಎದುರಾಗುತ್ತೆ. ಅದರಲ್ಲಿ ಮೊದಲನೇದೇ ಬೇಲೂರು. ಹೌದು, ಈಗ ನಾವು ಬೇಲೂರಿಗೆ ಬಂದಿದ್ದೀವಿ. ಇಲ್ಲಿನ ಕಲಾಕೃತಿಗಳು ಜಗತ್ಪ್ರಸಿದ್ಧವಾಗಿದ್ದಾವೆ. ನೀವೆಲ್ಲರೂ ಕೂಡ ಇದಕ್ಕೊಮ್ಮೆ ಆದರೂ ಭೇಟಿ ಕೊಟ್ಟಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಆದರೆ ನಿಮ್ಮ ಮೆಮೊರಿಯನ್ನು ಮತ್ತೊಮ್ಮೆ ರೀಕಾಲ್ ಮಾಡಿಸೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಇಲ್ಲಿ ನಿಮಗೆ ಸೇರಿಸ್ತಾ ಇದ್ದೀನಿ. ಇದು ಎಷ್ಟು ಸರಿ ನೋಡಿದ್ರೂ ಕೂಡ ಬೇಸರ ಅನಿಸೋದಿಲ್ಲ, ಎಷ್ಟು ಸರಿ ನೋಡಿದ್ರೂ ಕೂಡ ಅದ್ಭುತ ಅನಿಸುತ್ತೆ, ಎಷ್ಟು ಸರಿ ನೋಡಿದ್ರೂ ಕೂಡ ಮನಸ್ಸಿಗೆ ಒಂದು ಅಗಾಧತೆಯ, ನಾವು ಏನು ಪ್ರಕೃತಿಯ ಅಗಾಧತೆಯನ್ನು ನೋಡಿ ಮನಸ್ಸಿಗೆ ಸಂತೋಷವಾಗಿರುತ್ತೆ. ಮನುಷ್ಯ ಪ್ರಕೃತಿ ಮುಂದೆ ತುಂಬ ಸಾಮಾನ್ಯವಾದವನು, ಆದರೆ ಮನುಷ್ಯನ ಬುದ್ಧಿ ಎಷ್ಟು ಪ್ರಖರವಾಗಿದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಾಗೋದು ಇಂತಹ ಒಂದು ಶಿಲ್ಪ ಕಲಾಕೃತಿಗಳಲ್ಲಿ, ಅಂತಹ ಭವ್ಯವಾದಂತಹ ನಿರ್ಮಾಣಗಳಲ್ಲಿ. ಅಂತಹ ಬೇಲೂರು ಚೆನ್ನಕೇಶವ ದೇವಸ್ಥಾನದ ಒಂದು ಪ್ರಾಕಾರಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನೀವು ಕೂಡ ಇದನ್ನೆಲ್ಲ ನೋಡಿ ಮತ್ತೊಮ್ಮೆ ನಿಮ್ಮ ನೆನಪನ್ನು ಮೆಲುಕು ಹಾಕ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಹಾಸನ ಜಿಲ್ಲೆಯಲ್ಲಿರುವಂತಹ ಬೇಲೂರು ಹೊಯ್ಸಳರ ಮೊದಲಿನ ರಾಜಧಾನಿಯಾಗಿತ್ತು. ಹೊಯ್ಸಳರ ಕಾಲದ ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾದಂತಹ ಒಂದು ದೇವಾಲಯ ಇದು. ಇಲ್ಲಿರುವಂತಹ ಚೆನ್ನಕೇಶವ ದೇವಸ್ಥಾನ ವಿಶ್ವ ಪ್ರಸಿದ್ಧವಾಗಿದೆ. ಈ ದೇವಾಲಯವನ್ನು ಹೊಯ್ಸಳ ದೊರೆ ವಿಷ್ಣುವರ್ಧನ ಚೋಳರ ವಿರುದ್ಧದ ಯುದ್ಧದ ಗೆಲುವಿನ ನೆನಪಿಗಾಗಿ 1116ರಲ್ಲಿ ನಿರ್ಮಿಸಿದ್ದಾನೆ ಅಂತ ಹೇಳಿ ತಿಳಿದು ಬರುತ್ತೆ ಶಾಸನಗಳಿಂದ. ಯಗಚಿ ನದಿ ದಡದಲ್ಲಿ ಬೇಲೂರು ಸ್ಥಿತವಾಗಿದೆ. ದೇವಸ್ಥಾನದ ಕಂಬಗಳಲ್ಲಿ ಸುಂದರವಾದ ಮದನಿಕೆಯರ ವಿಗ್ರಹಗಳನ್ನು ಕಾಣಬಹುದು. ಶಿಲ್ಪಿ ಜಕಣಾಚಾರಿಯಿಂದ ಕೆತ್ತಲ್ಪಟ್ಟಂತಹ ಸುಂದರ ಶಿಲ್ಪಗಳನ್ನು ನಾವಿಲ್ಲಿ ನೋಡಿ ಮನದುಂಬಿಕೊಳ್ಳಬಹುದು. ಈ ದೇವಾಲಯ 3 ತಲೆಮಾರುಗಳ ಕಾಲ, ಅಂದ್ರೆ ಸುಮಾರು 103 ವರ್ಷಗಳ ಕಾಲ ನಿರ್ಮಾಣಗೊಂಡಿತ್ತಂತೆ. ಮತ್ತು 1000ಕ್ಕೂ ಹೆಚ್ಚು ಶಿಲ್ಪಿಗಳು ಈ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರಂತೆ. ಮುಖ್ಯವಾಗಿ ಈ ಒಂದು ದೇವಾಲಯದ ಪ್ರಾಂಗಣದಲ್ಲಿ ನಾವು ಕಾಣುವಂತಹ ದೇವಸ್ಥಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ, ಕಪ್ಪೆ ಚೆನ್ನಿಗರಾಯ ದೇವಸ್ಥಾನ, ಸೌಮ್ಯ ನಾಯಕಿ ಅಮ್ಮನವರ ದೇವಸ್ಥಾನ, ಕಲ್ಯಾಣ ಮಂಟಪ, ವೀರನಾರಾಯಣ ದೇವಸ್ಥಾನ, ರಂಗನಾಯಕಿ ಅಮ್ಮನವರ ದೇವಸ್ಥಾನ,
ಇದಲ್ಲದೆ ಗೋಪುರದ ಎಡಭಾಗದಲ್ಲಿ ಮಂಟಪಗಳ ಸಾಲನ್ನ ಮಾಡಿದ್ದಾರೆ. ಅಲ್ಲಿ ಚಿಕ್ಕ ಚಿಕ್ಕ ಗುಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಂತರ ಶ್ರೀ ರಾಮದೇವರ ಗುಡಿ ಕೂಡ ಇದೆ. ಗೋಪುರದ ಬಲಭಾಗದಲ್ಲಿ ಪುಷ್ಕರಿಣಿಯನ್ನು ನಾವು ನೋಡಬಹುದು. ಈ ರೀತಿಯಲ್ಲಿ ವಿಶಾಲವಾದಂತಹ ಒಂದು ದೇವಸ್ಥಾನದ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ಬೋದು. ಹಲವಾರು ದೇವಾಲಯಗಳಿಂದ ಕೂಡಿದೆ. ಸಾಕಷ್ಟು ಶಿಥಿಲತೆಯನ್ನು ಹೊಂದಿದೆ. ಶಿಥಿಲತೆ ಹೊಂದಿರುವಂತಹ ಭಾಗದಲ್ಲಿ ಮರು ನಿರ್ಮಾಣ ಕಾರ್ಯ ಕೂಡ ಮಾಡಿದ್ದಾರೆ. ಆದರೂ ಕೂಡ ಹಿಂದಿನ ಒಂದು ಏನು ನಿರ್ಮಾಣ ಇದೆ ಅದಕ್ಕೆ ಯಾವುದೇ ರೀತಿ ಧಕ್ಕೆ ಉಂಟಾಗಿಲ್ಲ. ಆ ಸೊಬಗು ಕಡಿಮೆ ಆಗಿಲ್ಲ. ನಮ್ಗೆ ನೋಡಿದಾಗ ನಮ್ಮ ಹಿಂದಿನ ಹಿರಿಯರು ಎಷ್ಟು ಜ್ಞಾನವಂತರಾಗಿದ್ರು, ಎಷ್ಟು ಒಳ್ಳೆಯ ಕಲಾವಿದರಾಗಿದ್ರು, ಎಷ್ಟು ಡೆಡಿಕೇಶನ್ ಉಳ್ಳವರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಿಜಕ್ಕೂ ಕೂಡ ಪ್ರತಿಯೊಂದೊಂದು ಕೆತ್ತನೆಯೂ ಕೂಡ ಬಹಳವಾಗಿ ಬೆಲೆಯುಳ್ಳಂಥದ್ದು. ತಾವೆಲ್ಲರೂ ಕೂಡ ವಿವರವಾಗಿ ಈ ಶಿಲ್ಪಕಲಾಕೃತಿಗಳನ್ನು ವೀಕ್ಷಣೆ ಮಾಡಿ ಅದನ್ನು ಮೆಚ್ಕೊಳ್ತೀರಿ, ಖುಷಿ ಪಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಾಮಾನ್ಯವಾಗಿ ಹೊಯ್ಸಳ ದೇವಾಲಯಗಳೆಲ್ಲವೂ ಕೂಡ ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿರುವಂಥದ್ದನ್ನು ಕಾಣಬಹುದು. ಆ ಪ್ರತಿ ಒಂದು ಹಂತಗಳಲ್ಲೂ ಕೂಡ ಯಾವುದಾದ್ರೂ ಒಂದು ಥೀಮನ್ನು ಇಟ್ಕೊಂಡು, ಮಹಾಭಾರತವೋ ರಾಮಾಯಣವೋ ಯಾವುದಾದ್ರೂ ಒಂದು ಕಥೆಯನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಕಲಾಕೃತಿಗಳನ್ನು ಕೆತ್ತಿರುವಂಥದ್ದನ್ನ ನಾವು ಕಾಣಬಹುದು. ಇಲ್ಲಿ ಬಳಕೆ ಮಾಡಿರುವಂತಹದ್ದು ಬಳಪದ ಕಲ್ಲು. ಕೆತ್ತನೆಗೆ ತುಂಬ ಸುಲಭವಾಗಿರುತ್ತೆ ಮತ್ತು ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು ಕೂಡ ಮಾಡಬಹುದಾದಂತಹ ಕಲ್ಲು ಇದಾಗಿರೋದ್ರಿಂದ ಬಳಪದ ಕಲ್ಲನ್ನೇ ಹೆಚ್ಚಿನದಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದು ಬಾಳಿಕೆ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ವರ್ಷಗಳು ಬಾಳಿಕೆ ಕಡಿಮೆ ಇರಬಹುದು. ಆದರೂ ಇಷ್ಟು ವರ್ಷಗಳ ಕಾಲ ಅದು ಯಾವುದೇ ರೀತಿ ತೊಂದರೆಗೆ ಒಳಗಾಗದಂತೆ ನಿಂತಿರೋದು ತುಂಬ ಆಶ್ಚರ್ಯಕರವಾದಂತಹ ವಿಚಾರ. ಅಷ್ಟು ಚೆನ್ನಾಗಿತ್ತು ಅಂದಿನ ಎಂಜಿನಿಯರಿಂಗ್ ತಂತ್ರಜ್ಞಾನ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇನ್ನು ಕಂಬಗಳ ಕೆತ್ತನೆಯಂತೂ ತುಂಬ ಮನೋಹರವಾಗಿರುತ್ತೆ. ಅಷ್ಟು ಚೆನ್ನಾಗಿ ಕಂಬಗಳ ಕೆತ್ತನೆ, ಒಂದೊಂದು ದೇವಾಲಯದಲ್ಲಿ ಅನೇಕ ನೂರಾರು ಕಂಬಗಳು ಇರೋದನ್ನು ನಾವು ನೋಡಬಹುದು. ಅಷ್ಟೊಂದು ಕಂಬಗಳನ್ನು ಕೆತ್ತನೆ ಮಾಡಿ ಅದನ್ನು ಕಲಾತ್ಮಕವಾಗಿ ಜೋಡಿಸಿದಾರಲ್ವ, ಅದು ನಿಜಕ್ಕೂ ಕೂಡ ನಮ್ಮಲ್ಲಿ ತುಂಬ ಆಶ್ಚರ್ಯವನ್ನು ಮತ್ತು ಆ ವೈಭವವನ್ನು, ಸಂತೋಷವನ್ನು ನಮ್ಮ ಮನಸ್ಸಿಗೆ ತಂದು ಕೊಡುತ್ತೆ. ಮತ್ತಲ್ಲಿ ತುಂಬ ಒಂದು ದೊಡ್ಡದಾದಂತಹ ಒಂದು ಕಂಬವಿದೆ. ಅದು 3 ಕಡೆ ಮಾತ್ರ ನಿಂತಿದೆ, ಒಂದು ಕಡೆಗೆ ಅದು ಭಾರವನ್ನು ಬಿಟ್ಟಿಲ್ಲ. ಅಲ್ಲಿ ಕರ್ಚೀಫನ್ನೆಲ್ಲ ಇಟ್ಟು ತೋರಿಸ್ತಾರೆ ಆ ಒಂದು ತಂತ್ರಜ್ಞಾನ. ಆ ರೀತಿಯಲ್ಲಿ ಕಂಬ ಹೇಗೆ ನಿಂತಿದೆ ಅನ್ನೋದೆಲ್ಲ ಕೂಡ ತುಂಬ ವಿಸ್ಮಯಕಾರಿಯಾದಂತಹ, ನಮ್ಮ ಹಿರಿಯರ ಬುದ್ಧಿಮತ್ತೆಗೆ ಹಿಡಿದಿರುವಂತಹ ಒಂದು ಕನ್ನಡಿ ಅಂತ ಹೇಳಬಹುದು. ಅಷ್ಟು ಅದ್ಭುತವಾದಂತಹ ಕಲಾಕೃತಿಯನ್ನು ನಾವಿಲ್ಲಿ ಮನದಣಿಯೇ ನೋಡಿ ಖಂಡಿತವಾಗ್ಲೂ ಮಣಿದೆ ನಾನು.
ಜೀರ್ಣಗೊಂಡಿರುವಂತಹ ದೇವಾಲಯದ ಭಾಗಗಳನ್ನು, ಸಂಬಂಧಿಸಿದಂತಹ ಕಲಾಕೃತಿಗಳನ್ನು ಆ ಒಂದು ಪ್ರಾಂಗಣದಲ್ಲೇ ಜೋಡಿಸಿ ಇಟ್ಟಿದ್ದಾರೆ. ಅಲ್ಲಿ ದೇವಾಲಯದಲ್ಲಿ ಚೆನ್ನಕೇಶವನ ಒಂದು ಸಂಗೀತ ಸೇವೆಗೆ ಅಂತ ಹೇಳಿ ಅಲ್ಲಿ ಹೆಂಗಳೆಯರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು, ಹಾಡಿನ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ರು. ತುಂಬ ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು. ನಾನು ಕೂಡ ಕೇಳಿಸ್ಕೊಂಡೆ. ಹಿರಿಯ ಅಮ್ಮಂದ್ರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕೂತ್ಕೊಂಡು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಾ ಇದ್ರು, ಹಾಡುಗಳನ್ನು ಹಾಡ್ಕೊಳ್ತಾ ಇದ್ರು. ನಂತರ ಅಲ್ಲಿ ನಾವು ಒಳಗಡೆ ಹೋದಾಗ, ದೇವಾಲಯದ ಒಳಗಡೆ ಹೋದಾಗ ದೇವರಿಗೆ ಸಂಗೀತ ಸೇವೆಯಲ್ಲಿ ಇವರೇ ಬಂದು ಹಾಡನ್ನು ಹಾಡಿದ್ರು. ತುಂಬ ಚೆನ್ನಾಗಿ ಹಾಡಿದ್ರು. ವೀರನಾರಾಯಣ ದೇವಾಲಯದ ಸುತ್ತಲೂ ಆ ಗೋಡೆಯಲ್ಲಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳಂತೂ ಅತ್ಯಂತ ನಯನ ಮನೋಹರವಾಗಿ ಒಬ್ಬ ಶಿಲ್ಪಿಯ ಎಲ್ಲ ಆತನ ಏನು ಕಲಾತ್ಮಕತೆ ಅಥವಾ ಆತನ ಕಲೆಯಲ್ಲಿ ಪ್ರೌಢಿಮೆ ಇದೆ ಅದೆಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಗಿನ ಕಾಲಕ್ಕೇನೆ ಡ್ಯೂಫ್ಲೆಕ್ಸ್ ಮನೆಯಲ್ಲಿ ಮೇಲ್ಗಡೆ ಉಪ್ಪರಿಗೆಯಲ್ಲಿ ನಿಂತು ಹೆಣ್ಮಗಳು ನಿಂತಿರುವಂತಹ, ತನ್ನ ಅಲಂಕರಿಸ್ಕೊಂಡು ನಿಂತಿರುವಂತಹ ಶಿಲ್ಪಕಲೆಗಳು ಇದ್ದಾವೆ. ಅಲ್ಲದೆ ನಾಯಿಯನ್ನು ಹಿಡ್ಕೊಂಡು, ಅಲಂಕಾರ ಮಾಡಿಕೊಂಡು ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ತಾ ಇರುವಂತಹ ಹೆಣ್ಮಗಳ ಒಂದು ಶಿಲ್ಪಕಲೆ ಇದೆ ಅಲ್ಲಿ. ಮತ್ತು ಬೇರೆ ದೇವತೆಗಳ ಶಿಲ್ಪಕಲೆಗಳನ್ನು ನಾವು ನೋಡಬಹುದು. ಕೃಷ್ಣನ ಅತ್ಯಂತ ಮನೋಹರವಾದಂತಹ ಶಿಲ್ಪವಿದೆ. ಮತ್ತು ವಾರಾಹಿ ದೇವಿಯ ಶಿಲ್ಪವನ್ನು ನೋಡಬಹುದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆಗಿನ ಕಾಲಕ್ಕೆ ಎಷ್ಟು ಚೆನ್ನಾಗಿ ಒಂದು ಶಿಲ್ಪಕಲೆಯಲ್ಲಿ ಅಂದಿನ ಜನಜೀವನವನ್ನು ಸೆರೆ ಮಾಡಿ ಇಟ್ಟಿದ್ದಾರೆ ಅನ್ನೋದು ನಮಗಲ್ಲಿ ಕಾಣಿಸುತ್ತೆ. ಇದೆಲ್ಲ ಹಳೆಯ ಜೀರ್ಣವಾದಂತಹ ಕಂಬಗಳು ಎಲ್ಲವನ್ನು ಕೂಡ ತೆಗೆದು ಪಕ್ಕದಲ್ಲಿ ಇಟ್ಟಿದ್ರು. ಇವುಗಳು ನೋಡಿದಾಗ ತುಂಬ ದುಃಖ ಆಗುತ್ತೆ. ಯಾಕೆಂತ ಹೇಳಿದ್ರೆ ಎಷ್ಟು ಶತಮಾನಗಳ ಕಾಲ ನಿಂತು ಈಗ ಪಾಪ ಅವು ಅಲ್ಲಿಂದ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇದ್ದಾವೆ. ಆದರೆ ಅವುಗಳ ಒಂದು ಸೇವೆಯನ್ನು ನಾವು ಸದಾ ಸ್ಮರಿಸಬೇಕಾಗತ್ತೆ. ನೋಡಿ, ದೇವಾಲಯ ಮಾತ್ರ ಎಷ್ಟು ಹೊತ್ತು ನೋಡಿದ್ರೂ ಬೇಸರ ಅನಿಸೋದಿಲ್ಲ. ಮತ್ತಷ್ಟು ನೋಡಬೇಕು ಅನಿಸುತ್ತೆ. ಎಷ್ಟು ಸರಿ ನೋಡಿದ್ರೂ ಯಾವುದೋ ಒಂದನ್ನು ಮಿಸ್ ಮಾಡ್ಕೊಂಡಿರ್ತೀವಿ. ಅಷ್ಟು ಚೆನ್ನಾಗಿ ತಂತ್ರಜ್ಞಾನವನ್ನು ಅಲ್ಲಿ ಅಳವಡಿಸಿದ್ದಾರೆ. ದೇವರ ವಿಗ್ರಹಕ್ಕೆ ಅಭಿಷೇಕ ಮಾಡಿದಂತಹ ನೀರು ಹೊರಗಡೆ ಬಂದು ಒಂದು ಕಡೆ ಸ್ಟಾಕ್ ಮಾಡುವಂತಹ ವಿಧಾನವನ್ನು ಆ ಕಾಲದಲ್ಲೇ ಅವರು ರೂಢಿಸ್ಕೊಂಡಿರೋದನ್ನು ಕೂಡ ಅಲ್ಲಿ ಗೈಡ್ ಹೇಳ್ತಾ ಇದ್ರು. ಅದು ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಆಗಿನ ಒಂದು ತಂತ್ರಜ್ಞಾನ ಹೇಗಿತ್ತು, ಆಗಿನ ಒಂದು ಬುದ್ಧಿಮತ್ತೆ ಹೇಗಿತ್ತು ಆಗಿನ ಶಿಲ್ಪಿಗಳದ್ದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮತ್ತು ರಾಜ ಮಹಾರಾಜರು ಹೇಗೆ ತಮ್ಮ ರಾಜ್ಯದಲ್ಲಿ ಈ ರೀತಿ ಒಂದು ಶಿಲ್ಪಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅನ್ನೋದು ಕೂಡ ನಮ್ಗೆ ಇದರಿಂದ ಅರ್ಥವಾಗುತ್ತೆ. ಇವೆಲ್ಲ ಮಾಡಿದ್ರಿಂದನೇ ಈಗೂ ಕೂಡ ಉಳಿದು ಬರೋದಕ್ಕೆ ಅದು ಸಾಧ್ಯವಾಗಿದೆ. ನಾವೆಲ್ಲರೂ ಕೂಡ ಅದನ್ನು ನೋಡಿ ನಮ್ಮ ಹಿಂದಿನ ಇತಿಹಾಸವನ್ನು ಅರ್ಥಕೊಳ್ಳೋದಕ್ಕೆ ಇದು ತುಂಬ ಸಹಾಯಕವಾಗಿದೆ.
ಬೇಲೂರಿನ ಶಿಲ್ಪಕಲಾ ವೈಭವವನ್ನು ಸಂಪೂರ್ಣವಾಗಿ ತಮ್ಮೆಲ್ಲರಿಗೂ ತೋರಿಸ್ಬೇಕು ಅನ್ನುವಂತಹ ದೃಷ್ಟಿಯಿಂದ ವಿವರವಾದ ವಿಡಿಯೋವನ್ನು ಮಾಡಿದ್ದೀನಿ. ಇದೆಲ್ಲರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ವಿಡಿಯೋ ಲಾಂಗ್ ಆಗಿದ್ರೂ ಸಹ ನೀವು ಸ್ವಲ್ಪ ವಿಶ್ರಾಂತಿ ಸ್ಥಿತಿಯಲ್ಲಿ ಸಮಯಾವಕಾಶವನ್ನು ಮಾಡಿಕೊಂಡು ನೋಡಿದ್ರೆ, ಅದರಲ್ಲೂ ನೀವು ಟಿ ವಿಗೆ ಏನಾದ್ರು ಹಾಕೊಂಡು ನೋಡಿದ್ರಂತೂ ನೀವು ತುಂಬ ಚೆನ್ನಾಗಿ ಮತ್ತೊಮ್ಮೆ ಬೇಲೂರನ್ನು ನೀವೇ ಹೋಗಿ ನೋಡಿದ್ರಿ ಅನ್ನೋ ಮಟ್ಟಕ್ಕೆ ನಿಮಗೆ ಅನುಭವವನ್ನು ಕೊಡುತ್ತೆ ಈ ವಿಡಿಯೋ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲರೂ ಕೂಡ ನೋಡಿ ನಮ್ಮ ಒಂದು ಪ್ರಾಚೀನವಾದಂತಹ ಶಿಲ್ಪಕಲೆ ಎಷ್ಟು ಅಮೋಘವಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಪ್ರಶಂಸಿಸಬೇಕು ಮತ್ತು ನಾವೆಲ್ಲರೂ ಹೆಮ್ಮೆ ಪಡಬೇಕು ಅನ್ನೋದು ಈ ದೀರ್ಘವಾದಂತಹ ವಿಡಿಯೋದ ಹಿಂದಿರುವಂತಹ ಸದುದ್ದೇಶ. ತುಂಬ ಡೀಟೇಲ್ ಆಗಿ ಬೇಲೂರಿನ ಎಲ್ಲ ದೇವಾಲಯಗಳನ್ನು ಕೂಡ ನೋಡಿದ್ವಿ. ತುಂಬ ಸುಂದರವಾಗಿತ್ತು. ಆದರೆ ಅಲ್ಲಿಂದ ಹಳೇಬೀಡಿಗೆ ನಾವು ಹೋಗೋ ಅಷ್ಟರಲ್ಲಿ ಕತ್ತಲಾಗಿತ್ತು. ಹಾಗಾಗಿ ಹಳೇಬೀಡಿನ ದೇವಾಲಯವನ್ನು ನಾವು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಟ್ರಿಪ್ನಲ್ಲಿ ಸಮಯದ ಅಭಾವದಿಂದ ಕೆಲವೊಂದು ಸ್ಥಳಗಳನ್ನು ನಾವು ನೋಡೋದಕ್ಕಾಗಲಿಲ್ಲ. ಕೆಮ್ಮಣ್ಣಗುಂಡಿ ಅಲ್ಲಿ ನಾವು ಟ್ರೆಕ್ಕಿಂಗ್ ಮಾಡೋದಕ್ಕಾಗಲಿಲ್ಲ. ಹಳೇಬೀಡನ್ನು ನೋಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಬರ್ತೀವಿ ಮಾರ್ಗವಾಗಿ, ಮತ್ತೆ ಅವೆಲ್ಲವನ್ನು ನೋಡ್ತೀವಿ ಅನ್ನುವಂತಹ ಒಂದು ಆಸೆಯಿಂದ ನಾವು ಹೊರಡೋರಿದ್ವಿ. ನೋಡಿ ಪುಷ್ಕರಣಿ ಎಷ್ಟು ಚೆನ್ನಾಗಿದೆ. ಗೋಪುರದ ಬಲಭಾಗಕ್ಕೆ ಇರುವಂತಹ ಪುಷ್ಕರಣಿ ಇದು. ಅಲ್ಲಿನೇ ನಾವು ಸಂಜೆ ಆಗೋಯ್ತು. ಹಾಗಾಗಿ ಒಂದು ಸೂರ್ಯನ ಕಿರಣಗಳು ಅಲ್ಲಿ ಬೀಳೋವಂಥದ್ದನ್ನು ಕೂಡ ನಾವು ನೋಡಿದ್ವಿ. ತುಂಬ ಸುಂದರವಾಗಿತ್ತು. ಮತ್ತಷ್ಟು ಮಗದಷ್ಟು ನೋಡಬೇಕು ಅನ್ನುವಂತಹ ಆಸೆಯನ್ನು ಅದು ಮೂಡಿಸ್ತಿತ್ತು. ನೋಡಿ ಕೃಷ್ಣನಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಿ ಅಲ್ಲಿ ನಮ್ಮದೊಂದು ಫ್ಯಾಮಿಲಿ ಫೋಟೋವನ್ನು ಕೂಡ ತೊಗೊಂಡು, ನೋಡಿ ಹಿಂದೆ ಸೂರ್ಯ ಕಾಣಿಸ್ತಾ ಇದ್ದಾನೆ. ಹಾಗೆ ನಾವು ಬಂದ್ವಿ. ಇದು ಹಳೇಬೀಡಿನ ದೇವಾಲಯ, ನಿಮ್ಮ ರೆಫರೆನ್ಸ್ಗೋಸ್ಕರ ಹಾಕಿದ್ದೀನಿ. ಅದರಲ್ಲಿ ಹೋಗೋದಕ್ಕೆ ಆಗಲಿಲ್ಲ ನಾವು. ಹಾಗೆ ಮಾರ್ಗ ಮಧ್ಯದಲ್ಲಿ ಪ್ರಯಾಣ ಮಾಡ್ತಾ ಸನ್ಸೆಟ್ಟನ್ನು, ಅಮೋಘವಾದಂತಹ ಸನ್ಸೆಟ್ಟನ್ನು ನೋಡಿದೆ. ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೋಸ್ಕರ ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಕೂಡ ಈ ಟ್ರಾವೆಲಿಂಗ್ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಚಿಕ್ಕಮಗಳೂರಿನ ಈ ಒಂದು ಟ್ರಿಪ್ನ ವ್ಲಾಗ್ನ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರ್ತೀನಿ. ನಮಸ್ಕಾರ.